ಈಗ ಸ್ವಲ್ಪ ಅಭ್ಯಾಸ ಆಯ್ತಾ? ಅವತಾರ್ ಫಿಲಮ್ ಕ್ಯಾರೆಕ್ಟರ್ ಇದೆ ಥರ ಸ್ಕೈ ಬ್ಲೂ ಕಲರ್. ಹಲೋ ನಮಸ್ತೆ, ನಾನು ಅಶ್ವಿನಿ ಪ್ರದೀಪ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಡೋಣ. ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿದೆ. ಸೊ ಅದನ್ನು ಬಳಸಿ ನಮ್ಮ ತೋಟದಲ್ಲಿ ಸೆಕೆಂಡ್ ರೌಂಡ್ ಸ್ಪ್ರೇ ಯಾವ ರೀತಿ ಮಾಡಿದ್ವಿ ಆ್ಯಂಡ್ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನು ಅಂತ ಕೂಡ ಹೇಳ್ತೀನಿ. ಸೊ ಈ ಒಂದು ವ್ಲಾಗ್ ಕೇವಲ ಮಲೆನಾಡಿಗರಿಗಷ್ಟೇ ಅಲ್ಲದೆ ಕರ್ನಾಟಕದ ಯಾವುದೇ ಭಾಗದ ಕೃಷಿಕರಿಗಾಗಿರ್ಬೋದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫೀಮೇಲ್ ಫಾಲೋವರ್ಸಿಗೆ ಬೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಅಂದ ತಕ್ಷಣ 2 ಡಿಶಸ್ ನೆನಪಾಗುತ್ತೆ, ಒಂದು ನೀರು ದೋಸೆ, ಇನ್ನೊಂದು ಅಕ್ಕಿ ರೊಟ್ಟಿ ಅಲ್ವಾ. ಆ್ಯಂಡ್ ನಾನೀಗ ತೋರ್ಸಕ್ಕೆ ಹೊರಟಿರೋದು ಸುಟ್ಟು ರೊಟ್ಟಿ ಅಂತ ನಮ್ಮಲ್ಲಿ ಹೇಳೋದು, ಇದಕ್ಕೆ ಉಬ್ಬು ರೊಟ್ಟಿ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನಮ್ಮಲ್ಲಿ ಅಕ್ಕಿ ಹಿಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುದೀತಿರೋಂತಹ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊತೀವಿ. ಆ್ಯಂಡ್ ಕಲಿಸಿದಂತಹ ಹಿಟ್ಟು ಜಾಸ್ತಿ ಹೊತ್ತು ಬಿಟ್ಟರೆ ಹುಳಿಯಾಗಿಬಿಡುತ್ತೆ ಅಂತ ತಕ್ಷಣವೇ ಮಾಡಕ್ಕೆ ಹಿಡಿತೀವಿ. ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ತಟ್ಟಿ ತವಾಗ ಹಾಕ್ತಾರೆ. ಆ್ಯಂಡ್ ತವಾದಲ್ಲಿ 2 ಕಡೆನೂ ಬೇಯಿಸಿ ತೆಗೆದು ಡೈರೆಕ್ಟಾಗಿ ಈ ರೀತಿ ಸ್ಟವ್ ಮೇಲೆ ಇಡೋದು. ಸೊ ಅಷ್ಟಕ್ಕೇನೆ ಈ ರೀತಿ ಉಪ್ಕೊಂಡು ಬರುತ್ತೆ. ಆ್ಯಂಡ್ ಅಲ್ಲೂ 2 ಸೈಡು ಈ ರೀತಿ ಬೇಯಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ಮೊದಲೆಲ್ಲ ನಾನು ಮದುವೆ ಆಗಿ ಬಂದ ಸ್ಟಾರ್ಟಿಂಗಲ್ಲಿ ಈ ರೊಟ್ಟಿನ ಸೌದೆ ಒಲೆ ಬೆಂಕಿಲಿ ಮಾಡ್ತಿದ್ರು. ಅಂದರೆ ತವಾದಿಂದ ತೆಗೆದು ಡೈರೆಕ್ಟಾಗಿ ಸೌದೆ ಪಕ್ಕ ಇಡ್ತಿದ್ರು. ಅಲ್ಲಿ ಕೆಂಡ ಇತ್ತು, ಹಾಗೆ ಬೆಂಕಿ ಇರ್ತಿತ್ತಲ್ಲ, ಆ ಒಂದು ಬೆಂಕಿ ಫೋರ್ಸಲ್ಲಿ ಈ ರೀತಿ ಉಬ್ಬಿಕೊಂಡು ಬರ್ತಾ ಇತ್ತು. ಆ್ಯಂಡ್ ನನಗೆ ಅಭ್ಯಾಸ ಇಲ್ದಿದ್ದ ಕಾರಣ ಸೌದೆ ಪಕ್ಕ ಇಡ್ತಿದ್ದರಿಂದ ಸ್ವಲ್ಪ ಹೊಗೆ ಸ್ಮೆಲ್ ಅನ್ನಿಸ್ತಾ ಇತ್ತು. ಬಟ್ ಗ್ರ್ಯಾಜುಯಲಿ ಅಭ್ಯಾಸ ಆಗ್ತಾ ಬಂತು. ಆದರೆ ಈಗ ಸೌದೆ ಒಲೆ ಬೆಂಕಿನೇ ಇಲ್ಲ, ಈ ರೀತಿ ಗ್ಯಾಸ್ ಸ್ಟವ್ ಮೇಲೇ ರೊಟ್ಟಿ ಮಾಡಿಬಿಡೋದು. ಆ್ಯಂಡ್ ಇದು ತಿನ್ನೋದಕ್ಕೆ ಮೇಲಿನ ಲೇಯರ್ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಕೆಳಗಿನ ಲೇಯರು ಸ್ಮೂತ್ ಆಗಿರುತ್ತೆ. ಬಟ್ ತಣ್ಣಗಾದ್ಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ ಈ ರೊಟ್ಟಿ. ಬಟ್ ಅಮ್ಮ ಮಾಡ್ತಿದ್ರು ರೊಟ್ಟಿ ಎಣ್ಣೆಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಮೊದಲೇ ನನಗಿಷ್ಟ ಈ ಕಾಂಬಿನೇಷನ್ನು. ಅದರಲ್ಲೂ ಪ್ರತಿ ಸರಿ ಶಿವಮೊಗ್ಗ ಹೋದಾಗ ಒಂದ್ಸರಿ ಮಾಡಿಸ್ಕೊಂಡು ತಿನ್ಕೊಂಡು ಬರ್ತಿದ್ದೆ. ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ನಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿದೆ ಅಂತ. ಸೊ ಇದೇ ಅದು ಸ್ಪ್ರೇ ಮಾಡೋಕ್ಕೋಸ್ಕರ ಹೊಸದಾಗಿ ತಂದಿರುವಂತಹ ಒಂದು ಇಕ್ವಿಪ್ಮೆಂಟ್ ಅಥವಾ ಸಾಧನ. ಆ್ಯಂಡ್ ಇದನ್ನು ಮೊದಲನೇ ಸರಿ ತೋಟಕ್ಕೆ ತೊಗೊಂಡೋಗಿ ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇಂಡಿಯನ್ ಫಾರ್ಮಾಲಿಟೀಸ್ ಇರುತ್ತಲ್ಲ, ಸೊ ಸಣ್ಣದಾಗಿ ಪೂಜೆ ಮಾಡೋವಂಥದ್ದು. ಆ್ಯಂಡ್ ಮಾವನ ಪೂಜೆ ಆಗಿರಲಿಲ್ಲ, ಸೊ ಆಗಿದ್ದರೆ ಅವರೇ ಮಾಡ್ತಾಯಿದ್ರು. ಅವ್ರ ಪೂಜೆಯಲ್ಲಿ ಇದ್ದಿದ್ದರಿಂದ ಇಲ್ಲಿ ನಾನೇ ಮಾಡಿದೆ. ಆ್ಯಕ್ಚುಲಿ ಪ್ರದೀಪ್ಗೆ ಇದನ್ನು ತೊಗೊಳ್ಳೋ ಐಡಿಯಾನೇ ಇರಲಿಲ್ಲ. ಬಟ್ ನಮ್ಮ ಮಲೆನಾಡು ಸೈಡ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತೋಟದಲ್ಲಿ 25ರಿಂದ 30 ಮರಗಳಿಗೆ ಕೊಳೆ ರೋಗ ಬಂದ್ಬಿಟ್ಟಿದೆ ಅಂತ ಪ್ರದೀಪ್ ಹೇಳ್ತಾಯಿದ್ರು. ಆ್ಯಂಡ್ ಈ ಕೊಳೆ ರೋಗ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬಹಳ ಬೇಗ ದಾಟುವಂಥದ್ದು. ಸೊ ಮಳೆನೇ ಬಿಡ್ತಿಲ್ಲ, ಬಿಟ್ಟಾಗಾರು ಒಂದೊಂದು ಸರಿ ಸ್ಪ್ರೇ ಮಾಡೋಣ ಅಂದರೆ ಲೇಬರೇ ಬರ್ತಾ ಇಲ್ಲ. ಸೊ ಇನ್ನೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಂದ್ಕೊಂಡು ಪ್ರದೀಪ್ ಡಿಸೈಡ್ ಮಾಡಿ ಇದನ್ನು ತೊಗೊಂಬಂದರು. ಆ್ಯಂಡ್ ಇದಕ್ಕೆ ಎಷ್ಟು ಖರ್ಚಾಯಿತು ಆ್ಯಂಡ್ ಇದನ್ನು ಎಲ್ಲಿ ತೊಗೊಂಡ್ವಿ ಇದನ್ನೆಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿ ಸ್ಪ್ರೇಗೆ ಮೆಡಿಸಿನ್ ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಣ್ಣ, ಹಾಗೆ ಇನ್ನೊಂದು ಕಡೆ ಮೈಲ್ತುತ್ತು. ಆ್ಯಂಡ್ ಇವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿ ತೋಟಕ್ಕೆ ಸ್ಪ್ರೇ ಮಾಡ್ತೀವಿ ಅನ್ನೋದನ್ನು ನಾನು ಹಳೆಯ ವ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅದನ್ನು ನೋಡಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಏನು ಹೇಳಿದ್ರು ನಂಗೆ ಮರ್ತೇ ಹೋಯ್ತು. ರಾಳ 200 ml. ಕಲರ್ ಚೇಂಜ್ ಆಗಿಲ್ಲಲ್ಲ? ಪ್ಯೂರ್ ವೈಟ್ ಇಲ್ಲ ಅಷ್ಟು. ಇದೆಲ್ಲಿದೆ ಸ್ಪ್ರೇ ಹೊಡಿಯೋದು? ತಗೊಂಬರ್ಬೇಕಾಯ್ತು. ಇಲ್ಲಿ ಕದ್ರಿ ಅಲ್ಲಿಗೆ ಹೋಗ್ತೀರಾ? ನೀರಿರೋ ಜಾಗದಲ್ಲಿ ಕದ್ರಿ ಇಟ್ಕೊಳ್ಳೋದು. ಹೊಸ ಐಟಮ್ ಅಂದಮೇಲೆ ಒಂದು ಡೆಮೋ ಇದ್ದೇ ಇರುತ್ತಲ್ವ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ, ಹಾಗೆ ಇದನ್ನೆಲ್ಲ ಫಿಕ್ಸ್ ಮಾಡಿಕೊಡೋದಕ್ಕೆ ಈಸಿ ಲೈಫ್ ಕಡೆಯಿಂದ ಇಬ್ಬರು ಬಂದಿದ್ದರು. ಬಿಕಾಸ್ ಈ ಒಂದು ಎಕ್ವಿಪ್ಮೆಂಟ್ನ ನಾವು ಈಸಿ ಲೈಫ್ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮಳಿಗೆ ಕಳಸ ಶಾಖೆ ಇದರಿಂದ ಪರ್ಚೇಸ್ ಮಾಡಿದ್ದು. ಸೊ ಅಲ್ಲಿಂದನೇ ಇಬ್ಬರು ಬಂದಿದ್ದರು. ಆ್ಯಂಡ್ ಈಗ ನಾನು ಈ ಸ್ಪ್ರೇಗೆ ಬಳಸ್ತಿರುವಂತಹ ಈ ಸಾಧನ ಅಥವಾ ಈ ದೋಟಿ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ಕಾರ್ಬನ್ ಫೈಬರ್ ದೋಟಿ. ಸೊ ಇದನ್ನು ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಹಾಗೆ ಕೊನೆ ತೆಗೆಯೋದಕ್ಕೂ ಕೂಡ ಯೂಸ್ ಮಾಡ್ಬೋದಂತೆ. ಆ್ಯಂಡ್ ಇದರಲ್ಲಿ 80 feet 70 feet ಅಂತ ಒಂದು 2-3 ಸೈಜಲ್ಲಿ ಅವೈಲೇಬಲ್ ಇದೆ ಅಂತ ಪ್ರದೀಪ್ ಹೇಳ್ತಾ ಇದ್ರು. ಬಟ್ ನಾವು ತೊಗೊಂಡಿದ್ದು 80 ಅಡಿದು. ಆ್ಯಂಡ್ ಈಗ ನಾನು ಅಷ್ಟು ಸಣ್ಣ ದೋಟಿನ ಅವರು ಯಾವ ರೀತಿ ಬಿಡಿಸ್ಕೊಳ್ತಾ ಉದ್ದ ಮಾಡ್ತಾರೆ ಅನ್ನೋದನ್ನು ಕ್ಲೀನಾಗಿ ತೋರಿಸ್ತೀನಿ ನೋಡಿ. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ಪೈಪಿಗೂ ಒಂದು ಲಾಕ್ ಇದೆ. ಸೊ ಆ ಲಾಕನ್ನು ಓಪನ್ ಮಾಡಿ ಪೈಪನ್ನು ಎತ್ತೋದು, ಹಾಗೆ ಅದು ಪುನಃ ಕೆಳಗೆ ಜಾರದಂತೆ ಮತ್ತೆ ಲಾಕ್ ಮಾಡೋದು. ಸೊ ಇದೇ ಪ್ರೊಸೀಜರ್ 80 feet ರೀಚ್ ಆಗೋ ತನಕನೂ ರಿಪೀಟ್ ಆಗ್ತಾ ಹೋಗುತ್ತೆ. ಆರೆಂಜ್ ಕ್ಲಿಪ್ಪನ್ನು ಬಿಡಿಸೋದು, ಪೈಪನ್ನು ಎತ್ತೋದು, ಹಾಗೆ ಲಾಕ್ ಮಾಡೋದು.
ಸೊ ಇದೇ ಥರ. ಬಟ್ ಈ ಒಂದು ಪ್ರೊಸೀಜರ್ ಏನಿದೆಯಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅಂದರೆ ಹೊಸದಾಗಿ ತೊಗೊಂಡು ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಿರೋದು. ಐ ಮೀನ್ ದೋಟಿ ಸ್ವಲ್ಪ ಉದ್ದ ಆಯಿತು, ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ ಸಣ್ಣ ಮರಕ್ಕೆ ಅಂತ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ಪೈಪನ್ನ ಹಿಂದೆ ತಗೊಳ್ಳೋಷ್ಟೊತ್ತಿಗೆ ಕೈಗೆ ಸ್ವಲ್ಪ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಪ್ರದೀಪಿಗೆ ಸ್ವಲ್ಪ ಆಯಿತು ಕೂಡ ಒಂದ್ಸರಿಗೆ. ಹಾಗಂತ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನಲ್ಲ, ಸ್ವಲ್ಪ ಅಭ್ಯಾಸ ಆದಮೇಲೆ ಸೆಟ್ ಆಗ್ತಾ ಹೋಗುತ್ತೆ. ಮೋರೋವರ್ ಯಾವ ಕೆಲಸ ಕಷ್ಟ ಇಲ್ಲ ಹೇಳಿ ಅಲ್ವಾ, ಯಾವ ಕೆಲಸ ರಿಸ್ಕಿ ಅಲ್ಲ, ಎಲ್ಲದನ್ನು ಕಷ್ಟಪಟ್ಟು ಮಾಡಲೇಬೇಕು. ಬಟ್ ಯಾವುದೇ ಕೆಲಸ ಆಗಿರ್ಬೋದು ಕಲಿಯೋ ತನಕ ಬ್ರಹ್ಮವಿದ್ಯೆ ಅಂತೆ, ಕಲ್ತ ಮೇಲೆ ಮಂಗವಿದ್ಯೆ ಅಂತಾರೆ. ಅದು ಸತ್ಯ ಅಲ್ವಾ? ಅಲ್ಲಿ ಗ್ಯಾಪಲ್ಲಿ ಮರನ ತೋರಿಸ್ತೀನಿ ನೋಡಿ, ಯಾವ ರೀತಿ ಪಾಚಿ ಕಟ್ಟಿದೆ, ಎಷ್ಟು ಚಂಡಿ ಇದೆ ಅಂತ. ಸೊ ಈ ಥರ ಇದ್ದಾಗ ಎಲ್ಲ ಲೇಬರರಿಗೆ ಹತ್ತಕ್ಕೆ ಕಷ್ಟ ಆಗುತ್ತೆ, ಹತ್ತಿದ್ರೂ ಸ್ಲಿಪ್ಪರಿ ಆಗಿರುತ್ತೆ, ತುಂಬ ರಿಸ್ಕಿ. ಆ್ಯಂಡ್ ಆಲ್ಸೋ ಅವರು ಬರೋದಕ್ಕೆ ಕೇಳೋದಿಲ್ಲ. ಇಂಥ ಟೈಮಲ್ಲೆಲ್ಲ ಈ ಒಂದು ದೋಟಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಾಯಿತು ಹೈಟು ಜಾಸ್ತಿ ಕಮ್ಮಿ ಮಾಡ್ಬೋದಾ? ಏನಾಯ್ತು ಐಡ್ಲಿಂಗ್ ಜಾಸ್ತಿ ಆಯಿತು. ಏನಾಗ್ತಿದೆ ಇಲ್ಲಿ ತೋರಿಸಿ ತೋರಿಸಿ ತೋರಿಸಿ. ಇಲ್ಲಿ ಪ್ರದೀಪ್ಗೆ ಕೊಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ನಾನು ಇದಕ್ಕೆ ಎಷ್ಟು ಖರ್ಚಾಯಿತು ಅಂತ ಹೇಳ್ತೀನಿ. ಇಲ್ಲಿ ನಾವು ತೊಗೊಂಡ 80 ಅಡಿ ಉದ್ದದ ಕಾರ್ಬನ್ ಫೈಬರ್ ದೋಟಿಗೆ ಒಟ್ಟು 63,000 ಆಯಿತು. 59,000 ಆ ದೋಟಿಗೆ. ಹಾಗೆ ಈ ದೋಟಿನ ನೆಲದ ಮೇಲೆ ಇಟ್ಕೊಂಡು ಸ್ಪ್ರೇ ಮಾಡೋಷ್ಟೊತ್ತಿಗೆ ಅದ್ರ ಗ್ರಿಪ್ಪಿಗೋಸ್ಕರ ಒಂದು ಸ್ಟ್ಯಾಂಡ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೀಲಿ ಪೈಪ್, ಇದೆಲ್ಲ ಸೇರಿ ಒಟ್ಟಾರೆ 63,000 ಆಯಿತು. ಆ್ಯಂಡ್ ಈ ಉಪಕರಣಕ್ಕೆ ಸಬ್ಸಿಡಿ ಇದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಪ್ರದೀಪ್ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಸಬ್ಸಿಡಿ ಬಂದರು, ಎಷ್ಟು ಬಂತು, ಸೊ ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದು ಇದನ್ನೆಲ್ಲ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವ್ಲಾಗ್ ಸ್ವಲ್ಪನಾದ್ರು ಇನ್ಫಾರ್ಮೇಟಿವ್ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಕೃಷಿ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡುವ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನವನ್ನು ಸಫಲಗೊಳಿಸಿ. ಆ್ಯಂಡ್ ಫೈನಲಿ ಪ್ರದೀಪೇ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗನ್ನಿಸ್ತು ಸ್ವಲ್ಪ ಕಷ್ಟ ಇದೆ ಅಂತ. ಆ್ಯಂಡ್ ಅದೋಟಿ ಉದ್ದ ಹೋದಂಗೂ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ವಲ್ಪ ತಳ್ಳಿಗಿರೋದ್ರಿಂದ ಅದು ಶೇಕ್ ಆಗುತ್ತೆ ಎಂಥವ್ರಿಗಾದರೂ. ಅದರಲ್ಲೂ ಸ್ಟಾರ್ಟಿಂಗ್ ಹಿಡಿಯೋರಿಗಂತೂ ಸ್ವಲ್ಪ ಜಾಸ್ತಿನೇ ಶೇಕ್ ಆಗುತ್ತೆ. ಇಟ್ಸ್ ಓಕೆ, ಪ್ರದೀಪ್ ಟ್ಯಾಕಲ್ ಮಾಡ್ತಾ ಹೇಗೋ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಪ್ರದೀಪ್ ದೋಟಿನೇ ಎತ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈ ದೋಟಿಯ ಕೆಪಾಸಿಟಿ ಹೇಳೋದಾದರೆ ಇದು 10 ರಿಂದ 15 ಅಡಿ ಹೈಟ್ಗೆ ಮೆಡಿಸಿನ್ ಹಾರುತ್ತಂತೆ ಪ್ರದೀಪ್ ಹೇಳ್ತಾ ಇದ್ರು. ಬಟ್ ನಮ್ಮಲ್ಲಿ 100 ಅಡಿ ಉದ್ದದ ಮರಗಳು ಕೂಡ ಇದೆ. ಬಟ್ ಇದು 80 ಫೀಟ್ ದೋಟಿ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮರಗಳಿಗೆ ಈ ರೀತಿ ಎತ್ತಬೇಕಾಗೋ ಸಂದರ್ಭ ಬರುತ್ತೆ. ಆ್ಯಂಡ್ ಇಲ್ಲಿ ಅವರು ಹೇಳಿದ್ದು ಆ ದೋಟಿಗೆ ಹ್ಯಾಂಡಲ್ ಇರುತ್ತೆ, ಅಂದರೆ ಹಿಡ್ಕೊಳ್ಳೋದಕ್ಕೋಸ್ಕರ. ಬಟ್ ಆ ಥರ ಎತ್ತಿ ಹೊಡಿಬೇಕಾದಾಗ ಹ್ಯಾಂಡಲ್ ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಆ ಹ್ಯಾಂಡಲ್ ಬೇಕು ಅಂದರೆ ಅದಕ್ಕೆ ಪೇ ಮಾಡಿ ತೊಗೋಬೇಕಾಗತ್ತೆ. ಸೊ ಬೇಡ ಅಂದರು ಅದನ್ನು ಬಿಡ್ಬೋದು. ಬಟ್ ನಾವು ಅದನ್ನು ತೊಗೊಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಫೈನಲಿ ಈ ದೋಟಿಯ ಒಂದು ಅನುಕೂಲ ಅಥವಾ ಅನಾನುಕೂಲಗಳನ್ನು ಹೇಳೋದಾದರೆ ಫಸ್ಟು ಅಡ್ವಾಂಟೇಜಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಫಸ್ಟ್ಲಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಟೈಮ್ ಹಾಗೆ ಮನಿನ ಸೇವ್ ಮಾಡುತ್ತೆ. ಸೊ ಇದಕ್ಕಿಂತ ದೊಡ್ಡ ಅಡ್ವಾಂಟೇಜ್ ಬೇಕಾ? ಬಿಕಾಸ್ ನೀವು ದೋಟಿಗೆ ಹಾಕಿದ ಅರ್ಧ ದುಡ್ಡು 1 ರೌಂಡ್ ಸ್ಪ್ರೇ ನಿಮಗೆ ಸಿಕ್ಬಿಡುತ್ತೆ. ಅಂಡ್ ಅದು ಹೇಗಪ್ಪ ಅಂದ್ರೆ ನಮ್ಮಲ್ಲಿ ತೋಟಕ್ಕೆ ಫಸ್ಟ್ ರೌಂಡ್ ಸ್ಪ್ರೇ ಆದಾಗ 20 ಬ್ಯಾರಲ್ ಮೆಡಿಸಿನ್ ಉಪಯೋಗಿಸಲಾಗಿತ್ತು. ಹಾಗೆ ಸೆಕೆಂಡ್ ರೌಂಡ್ ಸ್ಪ್ರೇ ಮಾಡೋಷ್ಟೊತ್ತಿಗೆ ಕೇವಲ 11 ಬ್ಯಾರಲ್ ಮೆಡಿಸಿನ್ ಸಾಕಾಯ್ತು. ಸೊ ನೀವೇ ಗೆಸ್ ಮಾಡಿ ಮೆಡಿಸಿನ್ ಹಾಗೂ ಅದಕ್ಕೆ ತಗಲುವಂತಹ ಖರ್ಚು ಎಷ್ಟು ಮಟ್ಟಿಗೆ ಸೇವ್ ಆಯ್ತು ಅಂತ. ಅಂಡ್ ನೆಕ್ಸ್ಟ್ ಪ್ರದೀಪಿಗೆ ಇಂಥ ವಿಷಯದಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಸೊ ಅವರೇ ಖುದ್ದಾಗಿ ಹೊಡೆದ್ಬಿಟ್ರು. ಸೊ ಈ ರೀತಿ ಓನ್ ಆಗಿ ಕಲ್ತು ಬಿಟ್ರೆ ಮಳೆ ಬಿಟ್ಟಾಗ ಲೇಬರ್ನ ಕಾಯೋ ಅವಶ್ಯಕತೆ ಇರೋದಿಲ್ಲ. ಅಟ್ ಲೀಸ್ಟ್ ಇನ್ನೊಂದಿಷ್ಟು ಮರಗಳಿಗೆ ಕೊಳೆ ರೋಗ ಸ್ಪ್ರೆಡ್ ಆಗೋದನ್ನ ತಪ್ಪಿಸ್ಬೋದು. ಅಂಡ್ ನೀವೇ ಸ್ವಂತ ಹೊಡೆಯೋದಕ್ಕೆ ಕಲ್ತು ಬಿಟ್ರೆ ಲೇಬರಿಗೆ ಕೊಡೋ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಸೊ ಇದಕ್ಕಿಂತ ದೊಡ್ಡ ಅಡ್ವಾಂಟೇಜ್ ಬೇಕಾ? ಆ್ಯಂಡ್ ನೆಕ್ಸ್ಟ್ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದಕ್ಕೆ ಒಂದು ಅಡ್ವಾಂಟೇಜ್ ಇದೆ ಅಂದಮೇಲೆ ಡಿಸ್ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ, ಅವ್ರು ಕಂಡೇ ಕಾಣುತ್ತೆ. ಸೊ ದೋಟಿ ಈ ರೀತಿ ಹೈಟ್ ಇರೋದ್ರಿಂದ ಪರ್ಸ್ನಲಿ ನನಗನ್ಸಿದ್ದು ಸ್ವಲ್ಪ ಉದ್ದ ಇರೋರಿಗೆ ಕಂಫರ್ಟ್ ಇರುತ್ತೇನೋ. ಬಟ್ ಶಾರ್ಟ್ ಪರ್ಸನಿಗೆ ಈ ರೀತಿ ಬಿಡಿಸೋಂತಹ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಮೇಲ್ ನೋಡಿ ಕತ್ತು ನೋವು ಬರೋ ಚಾನ್ಸಸ್ ಇರುತ್ತೆ. ಅದು ಇನಿಷಿಯಲ್ ಟೈಮ್ ಅಷ್ಟೇ, ಆಮೇಲೆ ಅಭ್ಯಾಸ ಆದಮೇಲೆ ಅದು ಏನಾಗಲ್ಲ ಅಂತ ಪ್ರದೀಪ್ ಹೇಳ್ತಾ ಇದ್ರು. ಪ್ರದೀಪಿಗಂತೂ ಒಂದು ಕಡೆ ಮಳೆ ಬಿಟ್ಟಿದೆ, ಇನ್ನೊಂದು ಕಡೆ ಹೊಸದು ಬೇರೆ. ಆ ಒಂದು ಜೋಶಲ್ಲೇ ಹೊಡೆದ್ಬಿಟ್ರು. ಆ್ಯಂಡ್ ಈಸಿ ಲೈಫ್ನವ್ರು ಆ ಕಡೆ ಹೋದ್ಮೇಲೆ ಒಂದು 10-15 ಮರಕ್ಕೆ ಹೊಡೆಯೋಷ್ಟೊತ್ತಿಗೆ ಅವರು ಪ್ರಾಪರಾಗಿ ಹೊಡೆಯೋದಕ್ಕೆ ಕಲಿತೇ ಬಿಟ್ಟಿದ್ರು. ಆ್ಯಂಡ್ ಫೈನಲಿ ಸೆಕೆಂಡ್ ರೌಂಡ್ ಸ್ಪ್ರೇ ಕೂಡ ಮುಗಿಸ್ಬಿಟ್ರು.
ಅವತಾರ್ ಫಿಲಮ್ ಕ್ಯಾರೆಕ್ಟರ್ ಇದೆ ಥರ ಸ್ಕೈ ಬ್ಲೂ ಕಲರ್ ಫೇಸ್ ತೋರಿಸ್ಲಾ? ಮೈ ಗುಡ್ನೆಸ್. ಛೇ ಏನಾಗಲ್ವಾ ಇದು ಸ್ಕಿನ್ನಿಗೆ? ಫೇಸ್ ನೋಡಿದ್ರೆ ಹೆದ್ರೆ ಬಿಡ್ತೀವಿ, ಹೋಗುತ್ತಲ್ಲ, ಹಾಕ್ತಾ ಇದೆ ಈ ಥರ. ಯಪ್ಪ, ಹುಳಿಯಾಗಿ ತಿಕ್ಬೇಕಾ? ಇದು ಪ್ರತಿ ಸರಿನೂ ಹೀಗಾಗುತ್ತಾ ಇಷ್ಟೆಲ್ಲ? ಇದಕ್ಕೆ ಏನಾರು ಸೊಲ್ಯೂಷನ್? ಫುಲ್ ತೊಳು ದೇವರೇ. ಆಗಲೇ ಹೇಳ್ದಂಗೆ ಇದು ಇನಿಷಿಯಲ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಸ್ಪ್ರೇ ಮಾಡ್ತಾ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇತ್ತು. ಸೊ ಮೈಗೆಲ್ಲ ಹಾರಿಸ್ಕೊಂಡ್ಬಿಟ್ಟಿದ್ರು, ಹಾಗಾಗಿ ಮೈ ತುಂಬ ಕಲೆ ಆಗಿಬಿಟ್ಟಿತ್ತು. ನನಗಂತೂ ಅವತಾರ್ ಮೂವಿ ಕ್ಯಾರೆಕ್ಟ್ರೇ ನೆನಪಾಯಿತು ಒಂದ್ಸರಿ. ಆ್ಯಂಡ್ ಅಫ್ಕೋರ್ಸ್ ಮರ ಹತ್ತಿ ಹೊಡಿತಾರಲ್ಲ ಅವರಿಗೂ ಕೂಡ ಹಾರಿರುತ್ತೆ. ಸೊ ಇವ್ರಿಗೆ ಅಭ್ಯಾಸ ಇಲ್ದಿರೋದ್ರಿಂದ ಈ ಥರ ಮೈ ತುಂಬ ಹಾರಿಸ್ಕೊಂಡು ಬಂದುಬಿಟ್ಟಿದ್ರು. ಆ್ಯಂಡ್ ಕಣ್ಣಿಗೆ ಕೂಡ ಹಾರಿಸ್ಕೊಂಡು ಬಂದುಬಿಟ್ಟಿದ್ರು, ಕಣ್ಣೆಲ್ಲ ಕೆಂಪಾಗಿಬಿಟ್ಟಿತ್ತು. ಸೊ ನಾನು ಸ್ವಲ್ಪ ಹೆದರ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರನೇ ಕೇಳಿದೆ, ಇಲ್ಲ ಪರವಾಗಿಲ್ಲ, ಮೆಡಿಸಿನ್ ಏನಾಗೋದಿಲ್ಲ ಕಣ್ಣಿಗೂ ಕೂಡ ಅಂತ ಹೇಳಿದ್ರು. ಸ್ವಲ್ಪ ಧೈರ್ಯ ಬಂತು. ಆ್ಯಂಡ್ ಇಲ್ಲಿ ದೋಟಿನ ಕ್ಲೀನ್ ಮಾಡ್ತಿದ್ದಾರೆ. ಈ ವರ್ಷದ ಸೆಕೆಂಡ್ ರೌಂಡ್ ಸ್ಪ್ರೇ ಆಯ್ತಲ್ಲ, ಸದ್ಯಕ್ಕೆ ಬೇಡ ಅಂತ. ಆ್ಯಂಡ್ ಆಲ್ಮೋಸ್ಟ್ ಕ್ಲೀನಾಗಿ ತೊಳೆದಿಟ್ಟು ತೆಗೆದಿಟ್ಟಾಯಿತು. ಸೊ ಇದರೊಂದಿಗೆ ನನ್ನ ಇವತ್ತಿನ ಈ ವ್ಲಾಗ್ ಕೂಡ ಮುಗೀತು. ಸೊ ಸ್ವಲ್ಪನಾರು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ ಅಥವಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಕಾಮೆಂಟ್ ಮಾಡಿ. ಆ್ಯಂಡ್ ಆಗಲೇ ಹೇಳಿದಾಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈಗ ನಾನು ಹೊರಡ್ತೀನಿ. ಬಾಯ್.